ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೆಲ್ಲರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಂತೋಷವಾಗಿರುವುದು ತುಂಬ ಸರಳ, ಆದರೆ ಸರಳವಾಗಿರುವುದು ಮಾತ್ರ ತುಂಬ ಕಷ್ಟ. ಹೌದಲ್ವ ಸ್ನೇಹಿತರೆ? ನಾವು ಸಂತೋಷವಾಗಿರ್ಬೇಕಂತ ಅಂದ್ಕೊಂಡ್ರೆ ಯಾರನ್ನು ಕೇರ್ ಮಾಡದೆ, ಎಲ್ಲರೂ ಹೇಳೋದನ್ನು ನೆಗ್ಲೆಕ್ಟ್ ಮಾಡಿಕೊಂಡು, ಯಾವ ವಿಷಯಕ್ಕೂ ಅತಿಯಾಗಿ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಇರ್ಬೋದು. ಆವಾಗ ನಾವು ತುಂಬಾ ಖುಷಿಯಾಗಿರ್ತೀವಿ ಅಲ್ವಾ? ಆದರೆ ಇದು ಇರೋದು ಇದೆಯಲ್ವ, ಇದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇದರಲ್ಲಿ ನಾವು ಸರಳವಾಗಿರಬೇಕು. ನಾನು ತುಂಬಾ ಸಿಂಪಲ್ಲಾಗಿರ್ಬೇಕಪ್ಪ, ನನಗೆ ತುಂಬ ಗ್ರ್ಯಾಂಡಾಗಿರುವಂಥದ್ದು ಅಥವಾ ತುಂಬ ರಿಚ್ ಜೀವನ ಬೇಡ, ತೋರಿಕೆ ಮಾಡುವಂತಹ ಜೀವನ ನಮಗೆ ಬೇಡ ಅಂತ ಹೇಳಿ ನಾವು ದೂರ ಸರಿದ್ರು ಕೂಡ ನಮ್ಮ ಸುತ್ತಮುತ್ತ ಇರ್ತಾರಲ್ವ ಜನಗಳು, ಅವರು ನಮ್ಮನ್ನು ನೋಡೋ ರೀತಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆ ಒಂದು ರೀಸನಿಂದ ತುಂಬ ಜನ ತೋರಿಕೆಯಿಂದ ಜೀವನ ಮಾಡೋದನ್ನ ಕಲ್ತ್ಕೊಂಡಿರ್ತಾರೆ, ಅಥವಾ ಅದಕ್ಕೇನೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಏನಂದರೆ, ನಾವು ತುಂಬ ಸರಳವಾಗಿರಬೇಕು ಅಂತ ಅಂದ್ಕೊಂಡಾಗ ತುಂಬ ಜನ ನಮ್ಮನ್ನು ತುಂಬಾ ಚೀಪಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಇವ್ರ ಹತ್ರ ಏನಿಲ್ಲ, ಅಥವಾ ಇವ್ರಿಗೆ ಯಾಕೆ ನಾವು ಬೆಲೆ ಕೊಡಬೇಕು, ಈ ರೀತಿಯಾಗಿ ಏನೇನೋ ಮಾತುಗಳನ್ನು ನಾವು ಕೇಳಬೇಕಾಗುತ್ತೆ. ಅದಕ್ಕಾಗಿ ನಾವು ತುಂಬ ಸಲ ನಮಗೆ ಅದು ಇಷ್ಟ ಇಲ್ಲ ಅಂದರೂ ಕೂಡ ಕೆಲವೊಂದಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆದರೆ ಮಾಡುವಂತಹ ಕೆಲಸ ನಮಗೆ ಒಂದು ಮನತೃಪ್ತಿ ಅನ್ನೋದನ್ನು ಕೊಡಬೇಕು. ಹಾಗೆಯೇ ಅದರಿಂದ ನಮಗೆ ಒಂದು ಬೆಲೆ ಸಿಗುತ್ತೆ ಅಂದರೆ ಖಂಡಿತ ಅದು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಆದರೆ ಒಂದು ಗಾದೆ ಮಾತಿದೆ, ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ, ಅಮೃತ ಕೂಡ ಅತಿ ಆದರೆ ವಿಷ ಆಗುತ್ತೆ ಅಂತ. ಸೊ ಹಾಗಾಗಿ ಯಾವುದೇ ವಿಚಾರಗಳು ಅಥವಾ ಯಾವುದೇ ತೋರಿಕೆಯ ಗುಣ ಆಗ್ಬೋದು, ಯಾವುದೂ ಕೂಡ ಅತಿ ಆಗಬಾರ್ದು. ಅತಿ ಆಗ್ತಾ ಹೋದಷ್ಟು ಕೂಡ ಅದು ಫಿನಾನ್ಷಿಯಲಿ ನಿಮಗೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಹಾಗೆ ನಿಮ್ಮ ಸುತ್ತಮುತ್ತ ಇರುವಂತಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಸರಳವಾಗಿರೋದು ಖಂಡಿತವಾಗ್ಲೂ ತಪ್ಪಲ್ಲ. ಹಾಗೆ ಅದು ಕಷ್ಟ ಅಂತ ನಾವು ಯಾಕಪ್ಪ ಅಂದ್ಕೊಳ್ತೀವಿ ಅಂದರೆ, ಅಯ್ಯೋ ಸುತ್ತಮುತ್ತ ಇರೋರು ನೋಡಿ ಏನು ಅಂದ್ಕೊಳ್ತಾರೋ, ಅಥವಾ ಅವ್ರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ಬೋದು, ಅಥವಾ ಇವ್ರು ಏನು ಅನ್ಕೋಬೋದು, ಅಯ್ಯೋ ಏನು ಗತಿ ಇಲ್ಲದೆ ಇರೋರ ಥರ ಈ ಥರ ಇದ್ದಾರಲ್ವ ಅಂತ ಏನು ಮಾತಾಡ್ತಾರೋ ಅಂತ ಹೇಳಿ ನಾವು ತುಂಬಾ ಯೋಚನೆ ಮಾಡ್ತೀವಿ ಸರಳವಾಗಿರೋದಕ್ಕೆ ಅಲ್ವಾ? ಸೊ ಯಾರು ಈ ಒಂದು ಮಾತನ್ನು ಅಗ್ರಿ ಮಾಡ್ತೀರಾ, ಖಂಡಿತವಾಗ್ಲೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುತ್ತಮುತ್ತಲಿನ ಪ್ರಪಂಚದಲ್ಲಿ ನಮಗೆ ಈ ರೀತಿ ಸುಮಾರು ಸಲ ಅನಿಸಿರುತ್ತೆ, ಈ ರೀತಿಯಾಗಿ ನಾವು ಇರಬೇಕು ಅಂತ. ಆದರೆ ನಮ್ಮ ಸುತ್ತಮುತ್ತ ಇರುವಂತಹ ಜನಗಳ ಒಂದು ಅಭಿಪ್ರಾಯದಿಂದ ನಾವು ಕೂಡ ನಮ್ಮ ಅಭಿಪ್ರಾಯನ ಚೇಂಜ್ ಮಾಡ್ಕೊಳ್ತೀವಿ ಅಂತಲೇ ಹೇಳ್ಬೋದಲ್ವಾ? ಹಾಗಾಗಿ ಹೇಳಿದೆ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.